ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಯಾರೂ ಸಹ ತಂದೆ ತಾಯಿ ಜೊತೆ ಇರಲ್ಲ. ಕುಗ್ಸೋ ಹಾಗೆ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಅಲ್ಲೇ ಮುಟ್ಟಿ ನೋಡ್ಕೊಳ್ಳೋ ಥರ. ಎರಡನೇದು ಹೆಣ್ಮಗುನ ಹೋಗ್ಲಿ ಬಿಡು, ಯಾವುದೋ ಒಂದು ದೇವ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಟಾಪಿಕ್ ಏನು ಅಂತ ಈಗ ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿರ್ತೀರಾ. ಆ್ಯಂಡ್ ಇವಾಗ ಯಾಕೆ ಈ ಟಾಪಿಕ್ ಅಂತ ಅಂದರೆ, ಈಗಷ್ಟೇ ಸ್ವಲ್ಪ ಔಟ್ಸೈಡ್ ಕೆಲಸ ಇತ್ತು, ಆಮೇಲೆ ಒಂದು ಸ್ವಲ್ಪ ಬ್ಯಾಂಕ್ ವರ್ಕ್ ಇತ್ತು. ವರ್ಕ್ ಮುಗಿಸಿ ಹಾಗೆ ಒಂದು ಕಡೆ ಫಂಕ್ಷನ್ ಹೋಗೋದಿತ್ತು. ಅಲ್ಲಿ ಹೋಗಿ ಮುಗಿಸ್ಕೊಂಡು ಬಂದ ಮೇಲೆ ಅಲ್ಲಿ ಈ ರಿಲೇಟಿವ್ಸ್ ಅನ್ನೋ ಕಾಲ್ಡ್ ರಿಲೇಟಿವ್ಸ್ ಇರ್ತಾರಲ್ಲ, ಅವರಿಂದ ಕೇಳಿದಂಥ ಮಾತುಗಳಿಂದ ಸ್ವಲ್ಪ ಈ ಒಂದು ವಿಡಿಯೋ ಮಾಡೋದಕ್ಕೆ ಇನ್ಸ್ಪೈರ್ ಆಯಿತು. ಆ ರಿಲೇಟಿವ್ಸ್ಗಳಿಗೆ ಅಲ್ಲಿ ಡೈರೆಕ್ಟಾಗಿ ಬಿಸಿ ಮುಟ್ಸೋಕ್ಕಾಗಲ್ವಲ್ಲ, ಸೊ ಒಂದು ವಿಡಿಯೋ ಮೂಲಕ ಅಂಥ ರಿಲೇಟಿವ್ಸ್ಗೆ, ಆಮೇಲೆ ಆ ಥರ ತುಂಬ ಜನ ಈ ಒಂದು ಸೊಸೈಟಿನಲ್ಲಿ ಇರ್ತಾರೆ, ಅವರಿಗೆಲ್ಲರಿಗೂ ಈ ಒಂದು ವಿಡಿಯೋ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಟಾಪಿಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ನೀವೆಲ್ಲ ಈಗ ಆಲ್ರೆಡಿ ನೋಡಿರೋ ಹಾಗೆ ನನ್ನ ಚಾನಲ್ನ ಯಾರು ಫಾಲೋ ಮಾಡ್ಕೊಂಡು ಬರ್ತಿದ್ದೀರೋ ಅವ್ರಿಗೆ ಗೊತ್ತು, ನನಗೆ ಇಬ್ಬರು ಹೆಣ್ಮಕ್ಳು. ಅದಕ್ಕೆ ಪ್ರಾಬ್ಲಮ್ ಏನಾದ್ರೂ ಆಗಬೇಕು ಅಂದರೆ, ಪ್ರಾಬ್ಲಮ್ ಏನಾದ್ರೂ ಇದ್ದರೆ ಅದು ನಮಗಿರಬೇಕು, ಇಲ್ಲ ನಮಗೇನಾದ್ರೂ ಫೀಲ್ ಇರಬೇಕು, ಅಥವಾ ನಮಗೇನಾದ್ರು ರಿಗ್ರೆಟ್ ಇರಬೇಕು. ನಮಗೆ 1% ಏನೂ ಇಲ್ಲ, ನಿಮಗೇನು ಅನ್ನೋದು ನನ್ನ ಕ್ವಶನು. ಬಿಕಾಸ್ ತುಂಬ ಈ ಕಡೆ ಈಗ ಈ ಕಾಲ್ಡ್ ರಿಲೇಟಿವ್ಸ್ ಅಂತ ಹೇಳಿದ್ನಲ್ಲ, ಈ ಒಂದು ಎಲ್ಲಾದ್ರೂ ಒಂದು ಫಂಕ್ಷನಿಗೆ ಹೋದಾಗ ಇದು ನನ್ನ ಒಬ್ಳಿಗೆ ಅಂತ ಅಲ್ಲ, ಆಲ್ಮೋಸ್ಟ್ ಈ ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳು ಅಥವಾ ಒಂದೊಂದೇ ಹೆಣ್ಮಕ್ಳು ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲರೂ ಈ ಒಂದು ಸಿಚುಯೇಷನ್ನ ಅನುಭವಿಸಿರ್ತೀರ. ಏನಂತ ಅಂದರೆ, ನೀವೆಲ್ಲೇ ಹೋಗಿ, ಎಲ್ಲಿಂದ ಎಲ್ಲೇ ಹೋಗಲಿ, ಈ ರಿಲೇಟಿವ್ಸ್ ಅನ್ನೋ ನೇಮಲ್ಲಿರೋ ಅಂಥವ್ರು, ಅದರಲ್ಲೂ ಲೇಡೀಸ್, ಜೆಂಟ್ಸ್ ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಬಿಡಿ. ಲೇಡೀಸ್ ಇರ್ತಾರಲ್ಲ, ಹಬ್ಬಾ, ಎರಡನೇದು ಹೆಣ್ಮಗುನ ಹೋಗ್ಲಿ ಬಿಡು, ಯಾವುದೋ ಒಂದು ದೇವ್ರು ಕೊಟ್ಟಿದ್ದು ಅಂತ ಅಂತೀರ. ಏನಕ್ಕೆ? ಗಂಡು ಮಗು ಆದರೆ ಅದು ಏನೋ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿನ ಪಡ್ಕೊಂಡಾಗೆ ಲೆವೆಲ್ಗೆ ಬಿಲ್ಡಪ್ ಅವರಿಗೆ. ಹೆಣ್ಮಗು ಎತ್ತವರಿಗೆ ಹೋಗ್ಲಿ ಬಿಡು, ದೇವ್ರು ಕೊಟ್ಟಿದ್ದು. ಯಾಕೆ ಹೆಣ್ಮಕ್ಳು ಅಂದರೆ ಅಷ್ಟೊಂದು ಕೀಳ? ಸರಿ, ನೀವೆಲ್ಲ ಎಷ್ಟು ಜನ ಈಗ ಈ ಗಂಡು ಮಕ್ಕಳನ್ನೇ ಎತ್ತಿರ್ತಿರಲ್ವಾ? ಒಂದು ಗಂಡು ಮಗು, 2 ಗಂಡು ಮಗು, ಅಥವಾ 3 ಗಂಡು ಮಕ್ಕಳು, ಬರೀ 3 ಗಂಡು ಮಕ್ಕಳು 4 ಗಂಡು ಮಕ್ಕಳನ್ನೇ ಮಾಡ್ಕೊಂಡಿರ್ತಿರಲ್ವಾ? ನಿಮ್ಮ ಬಾಯಲ್ಲಿ ಇದುವರೆಗೂ ನಿಮ್ಮ ಲೈಫ್ ಟೈಮಲ್ಲಿ ಒಂದು ಸತಿನಾದ್ರೂ ನನಗೆ ಈ ಗಂಡು ಮಕ್ಕಳು ಬದಲು ಯಾರಾದ್ರೂ ಇಷ್ಟು ಜನ ಹೆಣ್ಮಕ್ಳನ್ನ ಎತ್ತಿ ಅಚ್ಚುಕಟ್ಟಾಗಿ ಅವ್ರನ್ನ ಮದುವೆ ಮಾಡಿ ಕಳಿಸಿ ಆರಾಮಾಗಿರ್ಬೋದಿತ್ತಪ್ಪ, ಇಂಥ ಒಬ್ಬ ಗಂಡು ಮಗುನ ಯಾರೋ ಬದಲು ಅಂತ ನೀವು ಲೈಫಲ್ಲಿ ಒಂದು ಸತಿನಾದ್ರೂ ನಿಮ್ಮ ಬಾಯಿಂದ ಅಂದೇ ಇರ್ತೀರ. ಅನ್ನೋದಕ್ಕೆ ಮಾತ್ರ ಅನುಭವಿಸಿ, ಅನ್ನೋದಕ್ಕೆ ಮಾತ್ರ ಆ ಥರ. ಬಟ್ ಪ್ರಪಂಚದಲ್ಲಿ ಯಾರೇ ಒಂದು ನ್ಯೂ ಮದರು ಆಗಷ್ಟೇ ಒಂದು ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ, ಅವಳಿಗೆ ಆ ಖುಷಿನ ಫೀಲ್ ಮಾಡೋದಕ್ಕೆ ಬಿಡಲ್ಲ ನೀವು. ಅಯ್ಯೋ ಹೆಣ್ಮಗು ಆಗೋಯ್ತಾ, ಏನೋ ಅವ್ರ ತಲೆಗೆ ಹೌದಾ, ಹಾಗಾದ್ರೆ ನನಗೆ ಏನೋ ತಪ್ಪು ನಡೆದ್ಬಿಡ್ತಾ, ತಪ್ಪಾಗೋಯ್ತಾ ಅಂತ ಅವ್ರ ತಲೆಗೆ ತುಂಬಿಡ್ತೀರ. ಅವಳಿಗೆ ಆ ಮದರ್ಹುಡ್ನ ಎಂಜಾಯ್ ಮಾಡೋದಕ್ಕೆ, ಆ ಎಂಜಾಯ್ ಮಾಡೋ ಫೀಲ್ನೇ ಕೊಡಲ್ಲ. ನನಗಂತೂ ಯಾರು ಎಷ್ಟೇ ಆ ಒಂದು ನೆಗೆಟಿವ್ ಇದೆಯಲ್ಲ, ಹೆಣ್ಮಗು 2 ಹೆಣ್ಮಕ್ಳು ಅಂತ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋಂಥ ಮಗಳೇ ಅಲ್ಲ, ತಲೆ ಕೆಡಿಸ್ಕೊಂಡು ಇಲ್ಲ 1% ಸಹ. ನನಗಾಗಲಿ ನಮ್ಮ ಯಜಮಾನ್ರಿಗಾಗಲಿ ನಮಗೆ 2 ಹೆಣ್ಮಕ್ಳಲ್ವ ಅನ್ನೋ ಬೇಜಾರೇ ಇಲ್ಲ. ಯಾವ ದೇವ್ರ ಮೇಲಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ನಮಗೆ ಸ್ವಲ್ಪನೂ ರಿಗ್ರೆಟ್ ಅನ್ನೋದೇ ಇಲ್ಲ. ಬಿಕಾಸ್ ನಾವು ಗಂಡಾಗಲಿ ಹೆಣ್ಣಾಗಲಿ, ಏಕೆ ನಮಗೆ ಆ ಥರ ಗಂಡು ಮಗುನೇ ಬೇಕು ಅಂದರೆ ಬೇಜಾನ್ ಆಪ್ಷನ್ ಇದೆ, ಓಕೆನಾ? ನಿಮಗೂ ಗೊತ್ತಿದೆ ಅದು. ಕೆಲವರು ಸ್ಕ್ಯಾನ್ ಮಾಡಿಸ್ತಾರೆ, ಚೆಕ್ ಮಾಡಿಸ್ತಾರೆ, ತೆಗಿಸ್ತಾರೆ, ಆಪ್ರೇಷನ್ ಮಾಡ್ತಾರೆ. ಈ ಥರದ್ದೆಲ್ಲ ಇರುವಾಗ ನಾವು ಅದನ್ನ ಯಾವುದು ಮಾಡ್ಸೋಕೆ ಹೋಗಲಿಲ್ಲ. ಬಿಕಾಸ್ ನಮ್ಗೆ ಅದು ಅವಶ್ಯಕತೆನೇ ಇಲ್ಲ. ನಮಗೆ ಇಲ್ಲದೆ ಇರೋ ಪ್ರಾಬ್ಲಮ್ಮು ನಿಮ್ಗಳಿಗೇನಕ್ಕೆ? ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ, ಕೆಲವ್ರು ಇರ್ತಾರೆ ಪಾಸಿಟಿವ್ ಮೈಂಡೆಡ್ಡೇನೆ ಇರ್ತಾರೆ, ಅವರು ಈ ವಿಡಿಯೋಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅಂಥವ್ರಿಗಲ್ಲ, ಕೆಲವರು ಇರ್ತಿರಲ್ಲ ಈ ಲೇಡೀಸ್ಗಳು, ನಿಮ್ಮಂಥವ್ರು ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ದು, ನೀವು ಯಾರಿಗಾದ್ರೂ ಹಿಂಗೆ ಯಾರಾದ್ರೂ ಒಂದು ತಾಯಿ ಒಂದು ಹೆಣ್ಮಗುಗೆ ಜನ್ಮ ಕೊಟ್ರೆ ಅಲ್ಲಿ ಹೋಗಿ ನಿಮ್ಮ ಬಾಯಿಂದ ಹೇಳಿರ್ತಿರಲ್ಲ, ಮತ್ತೆ ಹೆಣ್ಮಗುನೇ ಆಗೋಯ್ತಾ,
ಓ ಹೆಣ್ಮಗುನ ಅನ್ನೋ ಥರ ಹೇಳಿರ್ತೀರಲ್ಲ ಅಂಥವ್ರಿಗೆ ಈ ಒಂದು ವಿಡಿಯೋ ಅರ್ಥ ಮಾಡ್ಕೊಳ್ಳಿ. ಗಂಡಾಗ್ಲಿ ಹೆಣ್ಣಾಗ್ಲಿ ಎರಡೂ ಸಮಾನೆ ಹೆಂಗೆ ಅಂತ ಹೇಳ್ತೀನಿ. ಯಾಕೆ ನೀವು ಹೆಣ್ಮಗು ಆಗಿದ ತಕ್ಷಣ ಹೆಣ್ಮಗುನ ಓದಿಸಲ್ವಾ? ಗಂಡು ಮಗುಗೂ ಓದಿಸ್ತೀರಾ, ಹೆಣ್ಮಗುಗೂ ಓದಿಸ್ಬೇಕು. ಈಕ್ವಲ್ ಆಯ್ತು. ಗಂಡು ಮಗುಗೂ ನೀವು ಖರ್ಚು ಮಾಡ್ತೀರಾ, ಒಬ್ಬ ಗಂಡು ಮಗುಗೂ ಹೆಣ್ಣು ಮಗುಗೂ ಸಹ ಖರ್ಚು ಮಾಡಲೇಬೇಕು. ಈಕ್ವಲ್ ಆಯ್ತು. ಗಂಡು ಮಗುಗೂ ನೀವು ದುಡ್ದು ಮದ್ವೆ ಮಾಡಬೇಕು, ಹೆಣ್ಣು ಮಗುಗೂ ನೀವು ದುಡ್ದು ಮದ್ವೆ ಮಾಡಬೇಕು. ಈಕ್ವಲ್ ಆಯ್ತು. ಮತ್ತೆ ಇನ್ಯಾಕೆ ಗಂಡು ಹೆಣ್ಣು ಅನ್ನೋ ಡಿಫ್ರೆನ್ಸು ಅಂತ ನನ್ನ ಒಂದು ಇದು. ಓ ಗಂಡು ಮಗ ಮನೇಲೇ ಇರ್ತಾನೆ, ನಮ್ಮನ್ನ ನೋಡ್ಕೊಳ್ತಾನೆ, ಹೆಣ್ಣು ಮಗಳು ಮದುವೆ ಆಗಿ ಮನೆ ಬಿಟ್ಟು ಈಚೆ ಹೊರಟೋಗ್ತಾಳೆ ಅನ್ನೋದು ಅಷ್ಟೇ ನಿಮ್ಮ ಒಂದು ತಲೆಯಲ್ಲಿರೋದು. ಆಮೇಲೆ ವಂಶೋದ್ಧಾರಕ, ಆ ಒಂದು ವಂಶನ ಉದ್ಧಾರ ಮಾಡೋನು ಹುಟ್ಟಿದಾನೆ, ಇವರು ಬೇರೆ ಮದುವೆ ಮಾಡಿ ಬೇರೆ ಕಡೆ ಹೊರಟೋಗ್ಬಿಡ್ತಾರೆ ಅಂತ ಅನ್ನೋದು. ಈಗ ಎಷ್ಟು ಜನ ನೀವು ಗಂಡು ಮಕ್ಕಳು ಎತ್ತಿರೋರ್ಗೆ ನನ್ನ ಈ ಒಂದು ಕ್ವಶನ್ನು, ಎಷ್ಟು ಜನ ನಿಮ್ಮ ಗಂಡು ಮಕ್ಕಳು ನಿಮ್ಮ ಮನೇಲೇ ಇದ್ದಾರೆ, ನಿಮ್ಮ ಮನೇಲೇ ಇತ್ಕೊಂಡು ನಿಮ್ಮ ತಂದೆ ತಾಯಿಗಳನ್ನ ಎಷ್ಟು ಜನ ನೋಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಡಿ. ಈವನ್ ಈಗಿನ ಕಾಲದಲ್ಲಿ ಈಗಲೇ 2026 ಯಾವ ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಯಾರೂ ಸಹ ತಂದೆ ತಾಯಿ ಜೊತೆ ಇರಲ್ಲ. ಅವ್ರವ್ರ ಲೈಫ್ನ ನೋಡಿಕೊಂಡು ಅವ್ರವ್ರ ಮದುವೆ ಆದಮೇಲೆ ಗಂಡ ಹೆಂಡತಿ ಸೆಪ್ರೇಟ್ ಹೋಗ್ತಾನೆ, ಅಥವಾ ಹೆಂಡತಿ ಮದುವೆ ಆದವಳು ಗಂಡನ ಜೊತೆ ಹೋಗ್ತಾನೆ. ಸೆಪ್ರೇಟ್ ಹೋಗಿದ ತಕ್ಷಣ ಅವ್ರು ನಿಮ್ಮನ್ನ ನೋಡ್ಕೊಳ್ತಾ ಇಲ್ಲ ಅಂತಲ್ಲ, ಸೆಪ್ರೇಟ್ ಅಲ್ಲಿಂದನೇ ನಿಮ್ಮನ್ನ ನೋಡ್ಕೊಳ್ತಾರೆ. ಸೊ ಒಬ್ಬ ಗಂಡು ಮಗ ಮದುವೆ ಆಗಿ ತನ್ನ ಹೆಂಡತಿ ತನ್ನ ಪರಿವಾರ ತನ್ನ ಫ್ಯಾಮಿಲಿನ ನೋಡ್ಕೊಂಡು ಔಟ್ಸೈಡ್ ಹೋಗಿ ಅಲ್ಲಿಂದ ನಿಮ್ಮ ತಂದೆ ತಾಯಿನ ನೋಡ್ಕೊಂಡಾಗೇನೆ ಈ ಬರೀ ಹೆಣ್ಮಕ್ಳು ಇರ್ತಾರಲ್ಲ, ಅವರು ಮದುವೆ ಆಗಿ ಔಟ್ಸೈಡ್ ಹೋಗಿರೋರು ಈವನ್ ಹೆಣ್ಮಕ್ಳು ಸಹ ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ತಿದ್ದಾರೆ ಹೊರಗಡೆಯಿಂದ. ಫೈನಾನ್ಷಿಯಲಿ ಆಗಲಿ ಎಲ್ಲ ಥರದ್ರಲ್ಲೂ ಹೆಣ್ಮಕ್ಳು ಸಹ ನೋಡ್ಕೊಳ್ತಿದ್ದಾರೆ. ಅಂದಮೇಲೆ ಎಲ್ಲ ಈಕ್ವಲ್ ಅಂತ ಅಂದಮೇಲೆ ಈಗಿನ ಜನ್ರೇಷನಲ್ಲೂ ಗಂಡು 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 ಹೆಣ್ಮಗು ಆಗೋಯ್ತು ಅಂತ ಹೆಣ್ಣುಟ್ಟವ್ರಿಗೆ ಹೆಣ್ಣೆತ್ತದವ್ರಿಗೆ ಆ ಥರ ನೆಗೆಟಿವ್ ಆಗಿ ಅವ್ರ ಮನ್ಸಿಗೆ ಘಾಸಿ ಆಗೋ ಥರ ಮಾತಾಡೋದಕ್ಕೆ ಹೋಗ್ಬೇಡಿ, ಸರಿನಾ? ನಾನಿವಾಗ ಏನು ನನ್ನ ಹೇಳಿದ್ನಲ್ಲ, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ, ಇವನ್ ತಲೆ ಕೆಡಿಸ್ಕೊಂಡು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇಲ್ಲ. ಬಟ್ ಎಲ್ಲರೂ ಒಂದೇ ಥರ ಸ್ಟ್ರಾಂಗ್ ಆಗಿ ಇರಲ್ಲ. ನಾನು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಬಿಡಿ. ಬಟ್ ಎಲ್ಲರೂ ನನ್ನ ಥರನೇ ಮೈಂಡೆಡ್ ಆಗಿರಲ್ಲ. ಕೆಲವ್ರ ಮೈಂಡು ತುಂಬಾ ವೀಕ್ ಇರುತ್ತೆ. ಅಂಥ ಒಂದು ಲೇಡೀಸ್ಗಳಿಗೆ, ಅಂಥ ಒಂದು ವುಮೆನ್ ಆಗಿ ನೀವೇನೆ ಹೆಣ್ಮಗು ನಿನಗೆ ಹೆಣ್ಮಗು ಆಗೋಯ್ತು, ಹೆಣ್ಣು ಗಂಡಾಗ್ಲಿಲ್ಲ ಈ ಥರ ಒಂದು ಹೇಳ್ದಾಗ ಎಲ್ಲರ ಮೈಂಡು ಒಂದೇ ಥರ ಇರಲ್ಲ, ಎಲ್ಲರ ಮೈಂಡ್ ಸೆಟ್ಟು ಒಂದೇ ಥರ ಇರಲ್ಲ. ಅದು ಅವ್ರನ್ನ ಫಿಸಿಕಲಿ ಮೆಂಟಲಿ ವೀಕ್ ಮಾಡುತ್ತೆ. ಆಮೇಲೆ ಕೆಲವೊಬ್ರು ತನ್ನ ಮಕ್ಕಳನ್ನೇ ಕೆಲವೊಬ್ರು ಹೇಳ್ತಾ ಇದ್ದೀನಿ, ಅದರಿಂದ ಅವ್ರ ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ ಆಗುವಂಥ ಚಾನ್ಸಸ್ಗಳೂ ಇರುತ್ತೆ. ಸೊ ದಯವಿಟ್ಟು ಅಂಥವರಿಗೆ ಈ ಒಂದು ವಿಡಿಯೋ ಯಾರನ್ನೂ ಸಹ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಹೋಗ್ಬೇಡಿ. ನಮಗೆ ಅಂತ ಅಲ್ಲ, ಅದೇ ಯಾವ ಜನ್ರೇಷನಲ್ಲಿ ಇದ್ದೀರಾ ಅನ್ನೋದು ಗೊತ್ತಿಲ್ಲ. ನಮ್ಮ ಸೆಲೆಬ್ರಿಟೀಸ್ಗಳನ್ನೇ ನೋಡ್ರಿ, ನಾವೆಲ್ಲ ಮಿಡಲ್ ಕ್ಲಾಸ್ ಅಪ್ಪ, ಸರಿ ನಾವು ಗಂಡೆತ್ತಿ ಏನಾಗಬೇಕಿದೆ, ನಾವೇನು ಕೋಟ್ಯಾಧಿಪತಿಗಳ ಒಂದಷ್ಟು ಆಸ್ತಿ ಮಾಡಿ ಅಂತಸ್ತು ಮಾಡಿ ಗಂಟು ಮಾಡಿ ಇಟ್ಟಿದ್ದೀವಿ. ಅದನ್ನೆಲ್ಲರೂ ನಾವು ಸಾಯೋದಕ್ಕೂ ಮುಂಚೆ ಒಬ್ಳು ಹೆಣ್ಮಗಳಿಗೆ ಹೆಸರು ಬರೆದುಬಿಟ್ರೆ ಅದು ತನ್ನ ಗಂಡನ ಮನೆಗೆ ಹೊಂಟೋಗ್ಬಿಡುತ್ತೆ. ಸೊ ಒಬ್ಬ ಗಂಡು ಮಗ ಇದ್ದಿದ್ದರೆ ಅವನ ಆಸ್ತಿನೆಲ್ಲ ನೋಡ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ ನಾವು ಏನು ಕೋಟ್ಯಾಧಿಪತಿಗಳ? ಆ ಥರ ಏನಾದರೂ ನಿಮ್ಮ ಮೈಂಡ್ ಸೆಟ್ ಇದ್ದರೆ ನಮ್ಮ ಎಷ್ಟೋ ಜನ ನಮ್ಮ ಕನ್ನಡ ಸೆಲೆಬ್ರಿಟೀಸ್ಗಳೇ ಒಂದೇ ಹೆಣ್ಮಗು ಸಾಕು ಅಂತ ಸ್ಟಾಪ್ ಮಾಡಿರ್ತಾರೆ. ಒಬ್ಬರೇ ಮಗು ಸಾಕು ಅಂತ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿರ್ತಾರೆ. ಅವ್ರಿಗೆಲ್ಲ ಏನು ಹೇಳ್ತೀರಾ? ಅವ್ರಿಗೆಲ್ಲ ಪಾಪಚ್ಚೆ ನಿಮ್ಮಷ್ಟು ಆಸ್ತಿನೇ ಮಾಡಿಲ್ಲ ಅಲ್ಲ ಅವರು, ನಿಮ್ಮಷ್ಟು ದುಡ್ಡು ಸಹ ಅವ್ರು ಇಟ್ಟಿಲ್ಲ. ಅದೇನು ತಲೆ ಇದೆಯೋ ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡೋದನ್ನ ಕಲೀರಿ. ಅಥವಾ ಬ್ರಾಡಾಗಿ ನೀವು ಯೋಚನೆ ಮಾಡೋದಕ್ಕೆ ಬರಲ್ವಾ? ನಿಮ್ಮ ಮೈಂಡು ಹಂಗೆ 3rd ಕ್ಲಾಸ್ ಲೆವೆಲಲ್ಲೇ ಇರುತ್ತಾ, ಚೀಪಾಗೇನೆ ಇರುತ್ತಾ? ಆ ನಿಮ್ಮ ಮೈಂಡ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ಆ ನಿಮ್ಮ ಮೈಂಡಲ್ಲಿ ಬರುವಂಥ ಚೀಪ್ ವರ್ಡ್ಸ್ಗಳನ್ನ ಎದುರುಗಡೆ ಇರ್ತಾರಲ್ಲ, ಆ ನ್ಯೂ ಬಾರ್ನ್ ಬೇಬಿ ಮದರ್ ಇರ್ತಾರಲ್ಲ, ಆ ಮದರ್ಹುಡ್ನ ಎಂಜಾಯ್ ಮಾಡಬೇಕು ಅನ್ನೋರು ಇರ್ತಾರಲ್ಲ,
ಅವ್ರ ಹತ್ರ ಬಂದು ಅದನ್ನ ಅವ್ರ ತಲೆಗೆ ಹಾಕೋದಕ್ಕೆ ಹೋಗ್ಬೇಡಿ. ಆಮೇಲೆ ಎಲ್ಲೇ ಒಂದು ಫಂಕ್ಷನಿಗೆ ಹೋಗ್ಲಿ, ಏನೇ ಮಾಡ್ಲಿ, ನಿಮ್ ಗಂಡು ಮಕ್ಕಳು ನಿಮ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಅದ್ರಷ್ಟು 10ರಷ್ಟು ಹೆಣ್ಮಕ್ಳು ಎತ್ತಿರ್ತಾರಲ್ಲ ಮದರು, ಅದ್ರ 10ರಷ್ಟು ಅವರು ಹ್ಯಾಪಿ ಆಗಿರ್ತಾರೆ. ಇದು ನಾನು 100% ಹೇಳಬಲ್ಲೆ. ನಾನು ಇದು ಪ್ರತಿಯೊಬ್ಬರಿಗೂ ನಾನಿಲ್ಲಿ ಗಂಡೆತ್ತದವ್ರೆಲ್ಲ ಕೆಟ್ಟವರು, ಹೆಣ್ಮಗು ಎತ್ತವ್ರೆಲ್ಲ ಒಳ್ಳೆಯವರು ಈ ತರ ಹೇಳ್ತಾ ಇಲ್ಲ, ಅಥವಾ ಗಂಡು ಮಕ್ಳನ್ನ ದೂಷಿಸ್ತಾ ಇಲ್ಲ, ಹೆಣ್ಮಕ್ಳನ್ನ ತಲೆ ಮೇಲೆ ಕೂರಿಸ್ಕೊಂತ ಇಲ್ಲ. ಆ ಒಂದು ಮೈಂಡ್ ಇರೋ ಅಂತ ಜನಗಳಿದ್ದೀರಲ್ಲ, ರಿಲೇಟಿವ್ಸ್ ಅನ್ನೋ ನೇಮಲ್ಲಿ ಬಂದು ಹಿಂಸೆ ಕೊಡ್ತಿರಲ್ವಾ, ಅಂಥವ್ರಿಗಷ್ಟೇ ಈ ಒಂದು ವಿಡಿಯೋ. ಅವ್ರಿಗೆಲ್ಲ ಡೈರೆಕ್ಟಾಗಿ ಉಗಿಯೋಕ್ಕಾಗಲ್ಲ ಅಲ್ಲ, ಅಂಥವ್ರಿಗೆ ಈ ಒಂದು ವಿಡಿಯೋ. ಇದ್ರಲ್ಲಿ ನಾನೇನಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಪ್ರಕಾರ ನಾನು ಏನೂ ಸಹ ತಪ್ಪು ಹೇಳಿಲ್ಲ, ಅದು 100% ನನಗೆ ಗ್ಯಾರಂಟಿ ಇದೆ. ಎಸ್ ಗೈಸ್, ಅಲ್ಲ ಇದು ಸಾಕಷ್ಟು ಹೆಣ್ಮಕ್ಳನ್ನ ಎತ್ತಿರೋ ಅಂಥವ್ರು ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಯಾರನ್ನು ಸಹ ರಿಗ್ರೆಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನನಗೆ ಹೆಣ್ಮಕ್ಳು, 2 ಹೆಣ್ಮಕ್ಳು, 3 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ರಿಗ್ರೆಟ್ಟೇ ಮಾಡ್ಕೊಳಕ್ ಹೋಗ್ಬೇಡಿ. ಗಂಡೆತ್ತವ್ರು ಹೆಂಗೆ 2 ಗಂಡು 3 ಗಂಡು 4 ಜನ ಗಂಡು ಮಕ್ಕಳು ಅಂತ ಹೇಳ್ಕೊಂತಾರೆ, ಅದಕ್ಕಿಂತ 100ರಷ್ಟು ನಿಮ್ಮ ತಲೆ ಮೇಲೆ ಕಿರೀಟ ಇರೋ ರೇಂಜ್ಗೆ ನನಗೆ 2 ಹೆಣ್ಮಕ್ಳು ಅಂತ ಹೆಮ್ಮೆಯಿಂದ ಹೇಳ್ಕೊಡಿ ಅಂತ ಹೇಳ್ತೀನಿ. ಬಿಕಾಸ್ ಆ 2 ಹೆಣ್ಮಕ್ಳೇನೆ ನಿಮಗೆ ಫ್ಯೂಚರಲ್ಲಿ ಒಬ್ಬ ಗಂಡು ಮಗ ಇದ್ರೆ ಎಷ್ಟು ನೋಡ್ಕೊಳ್ತಾನೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನೋಡ್ಕೊಳ್ತಾನೆ ಅನ್ನೋದಕ್ಕೆ ನಾನು ನಿಜ ಗ್ಯಾರಂಟಿ ಇದು ಮಾಡ್ತೀನಿ. ಯಾರಿಗೆ ಆಗಲಿ ತಿರ್ಗಿಸ್ಕೊಡ್ತಾ ಇರಿ. ಯಾರಾದ್ರೂ ನಿಮಗೆ ಹೆಣ್ಮಗುನ ಹೋಗ್ಲಿ ಬಿಡು ಅಂತ ಒಂಥರ ನಿಮ್ಮನ್ನ ಫೀಲ್ ಮಾಡಿಸೋಂಗೆ, ನಿಮ್ಮನ್ನ ಕುಗ್ಸೋ ಹಂಗೆ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಅಲ್ಲೇ ಮುಟ್ಟಿ ನೋಡ್ಕೊಳ್ಳೋ ಥರ ರೆಸ್ಪಾನ್ಸ್ ಮಾಡಿ. ಮುಟ್ಟಿ ನೋಡ್ಕೊಳ್ಳೋದಕ್ಕಾಗಲಿಲ್ಲ, ಹೇಳೋ ರೀತಿ ಹೇಳೋಕ್ಕಾಗಲಿಲ್ಲ ಅಂದರೆ ನನ್ನ ವಿಡಿಯೋ ಇದೆಯಲ್ಲ ಇದನ್ನ ಶೇರ್ ಮಾಡಿ, ಸ್ವಲ್ಪ ಅವ್ರ ತಲೆಗೆ ಹೋಗುತ್ತೆ. ಎಸ್ ಗೈಸ್, ಇಷ್ಟೇ ಇದಾಗಿತ್ತು. ನಾನೇನಾದ್ರೂ ರಾಂಗ್ ಆಗಿ ಹೇಳಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ನಮಗಂತೂ 1% ನನಗೆ, ನಮ್ಮ ಯಜಮಾನ್ರಿಗೆ 1% ಸಹ ಹೆಣ್ಮಗು ಅನ್ನೋ ರಿಗ್ರೆಟ್ ಇಲ್ಲ. ಇಬ್ರು ಚೆನ್ನಾಗಿ ಓದಿಸ್ಬೇಕು ಅನ್ನೋದೇ ತಲೆಯಲ್ಲಿದೆ, ಚೆನ್ನಾಗಿ ಓದಿಸ್ತೀವಿ. ಆ್ಯಂಡ್ ಅವರಿಂದ ನಮಗೆ ಫ್ಯೂಚರ್ ಚೆನ್ನಾಗೆ, ನಮ್ಮ ಫ್ಯೂಚರ್ನು ಸಹ ಅವ್ರುಗಳಿಂದ ಚೆನ್ನಾಗಿರುತ್ತೆ ಅಂತ 200% ನಂಬಿಕೆ ಇದೆ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್, ಅಂದರೆ ಏನೂ ತಪ್ಪಿಲ್ಲಪ್ಪ ಇವ್ರು ಹೇಳಿದ್ದು ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬರ್ಸ್ ಆಗೋದ್ರಲ್ಲಿದೆ, ಬೇಗ ಮಾಡಿ ಗೈಸ್, ಏನಕ್ಕೆ ಲೇಟ್ ಮಾಡ್ತಿದ್ದೀರಾ? ಆ ಒಂದು ವಿಡಿಯೋನ, ಖುಷಿ ಮೂಮೆಂಟ್ನ ನಿಮ್ಮ ಜೊತೆ ನಾನು ಒಂದು ವಿಡಿಯೋ ಮಾಡಿ ಹಂಚ್ಕೊಬೇಕು ಅಂತ ಇದ್ದೀನಿ. ಎಸ್ ಗೈಸ್, 1000 ಸಬ್ಸ್ಕ್ರೈಬರ್ಸ್ ಆಯಿತು ಅಂತ ಅಂದ್ಬಿಟ್ಟು. ಎಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.